ನಮಸ್ಕಾರ. ಇತ್ತೀಚೆಗೆ ಪಶ್ಚಿಮ ಘಟ್ಟದಲ್ಲಿ ಗುಡ್ಡ ಕುಸಿತದ ದುರಂತಗಳನ್ನು ನಾವು ನೋಡ್ತಾ ಇದ್ದೀವಿ. ವಯನಾಡಿನ ದುರಂತ ನೋಡಿದ್ದೀವಿ. ಈಗ ಅದಕ್ಕೂ ಸ್ವಲ್ಪ ದಿನ ಮುಂಚೆ ಅಂಕೋಲದ ಗಂಗಾವಳಿ ಸೇತುವೆಯ ಪಕ್ಕದ ಒಂದು ಪ್ರದೇಶ ಕುಮಟಾ. ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಕುಮಟಾ ದಾಟಿ ನೀವು ಸಿರ್ಸಿಯಿಂದ ಬರುವ ದೇವಿಘಟ್ಟದ ರಸ್ತೆ ಪಾಸ್ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಅಂಕೋಲ ಸಮೀಪಿಸುವಾಗ ಗಂಗಾವಳಿ ಸೇತುವೆ ಬರುತ್ತೆ. ಆ ಸೇತುವೆ ನಂತರ ಎಡಕ್ಕೆ ಹೊರಳುತ್ತೆ ರಸ್ತೆ, ಹೆದ್ದಾರಿ. ಅದು ಎಡಭಾಗದಲ್ಲಿ ಗಂಗಾವಳಿ ನದಿ, ದೂರದಲ್ಲಿ ಅರಬ್ಬಿ ಸಮುದ್ರ ಕಾಣುತ್ತೆ. ಬಲಭಾಗದಲ್ಲಿ ಮುಗಿಲೆತ್ತರದ ಪಶ್ಚಿಮ ಘಟ್ಟದ ಗುಡ್ಡಗಳು. ಇದನ್ನು ನಾನು 2008ರಿಂದ ನಾನು ಪ್ರತಿ ವರ್ಷ 10 ಬಾರಿ ಆ ಮಾರ್ಗದಲ್ಲಿ ಸಂಚರಿಸುವಾಗ ನೋಡ್ತಾ ಇದ್ದೆ. ಸುಮಾರು 2018ಕ್ಕೆ ಅದನ್ನ 4 ಲೇನ್ ರೋಡ್ ಮಾಡಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ಪ್ರಾರಂಭ ಮಾಡುತ್ತೆ. ಅವಾಗ ಏನು ಅಪಘಾತ ಆಯ್ತಲ್ಲ, ದುರಂತ ಆಯ್ತಲ್ಲ, ಅಲ್ಲಿ ಕಡಿದಾದಂಥ ರಸ್ತೆ ಇತ್ತು. ಆ ರಸ್ತೆ 40-50 ಅಗಲದ್ದಷ್ಟೇ. ಒಂದು ವಾಹನ ಹೋಗುತ್ತೆ, ಒಂದು ವಾಹನ ಬರುವುದು ಅಷ್ಟು ದೊಡ್ಡದು. ಪಕ್ಕದ ಗುಡ್ಡದಲ್ಲಿ ಯಥೇಚ್ಛವಾದಂಥ ಶಿಲಾಕಲ್ಲುಗಳಿತ್ತು. ಆ ಕಲ್ಲುಗಳು ತೆಗೆದು ಈ 4 ಲೇನ್ ಹೆದ್ದಾರಿ ಮಾಡಲೇಬೇಕಿತ್ತು. ಗುತ್ತಿಗೆದಾರರಲ್ಲಿ ದೊಡ್ಡ ದೊಡ್ಡ ಯಂತ್ರಗಳಿಂದ ಬಂಡೆಗಳನ್ನು ಬ್ಲಾಸ್ಟ್ ಮಾಡುವಂಥ ಕೆಲಸ ಶುರು ಮಾಡಿತ್ತು. ಮಾಡ್ತಾ ಮಾಡ್ತಾ ನನ್ನ ಜೊತೆಗಿರ್ತ ಗೆಳೆಯರು ಹೇಳ್ತಿದ್ರು, ಇದು ಗುತ್ತಿಗೆದಾರನಿಗೆ ಒಳ್ಳೆ ಲಾಭ ಬರುವಂತ ಕೆಲಸ. ಹೇಗಂದ್ರೆ ಆ ಒಂದು ಎಸ್ಟಿಮೇಟಲ್ಲಿ ಆ ಕಲ್ಲು ತೆಗಿಲಿಕ್ಕೆ ಕೂಡ ಹಣ ಇರ್ತದೆ, ತೆಗೆದ ಕಲ್ಲನ್ನು ಸಾಗಾಣಿಕೆ ಮಾಡ್ಲಿಕ್ಕೆ ಕೂಡ ಹಣ ಇರುತ್ತೆ. ಜೊತೆಗೆ ಆ ಕಲ್ಲು ಅವರ ರಸ್ತೆಗೆ ಜಲ್ಲಿಯಾಗಿ, ಸೋಲಿಂಗ್ ಆಗಿ, ಡಸ್ಟ್ ಆಗಿ, 6mm ಜಲ್ಲಿ, ಇವೆಲ್ಲ ಈ ರೀತಿಯಲ್ಲಿ ವಿವಿಧ ಪ್ರಕಾರದ ಜಲ್ಲಿಗಳನ್ನು ಮಾಡಿಕೊಂಡು ಡಾಂಬರೀಕರಣ ಮಾಡೋಕ್ಕೆ ಉಪಯೋಗಿಸ್ಲಿಕ್ಕೆ ಕೂಡ ಅವರಿಗೆ ಪುಕ್ಕಟ್ಟೆ ತೊಡತಂಗೆ ತೊಟ್ಟು ಬಿಡುತ್ತದೆ ಅಂತ. ಅದು ಕೆಳ ತನಕ ಬಂತು. ರಸ್ತೆ 4 ಲೇನ್ ರಸ್ತೆ ಆಯ್ತು. ನಂತರದಲ್ಲಿ ಇದನ್ನು ಯಾರು ಗಮನಿಸಿ ಬರ್ದಿಲ್ಲ. ಇದು ನಾನು ನೋಡಿರೋದು. ನಾವು ಗುತ್ತಿಗೆದಾರರು ನಿಲ್ಲಿಲ್ಲ. ಇನ್ನೊಂದು 4 ಲೇನ್ ರೋಡ್ ರಸ್ತೆಗೆ ಆಗುವಷ್ಟು ಆಗಲ್ಲ ಆ ಬಂಡೆನ ಸೀಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅರೆ ಇದ್ಯಾಕೆ ಅಂತ ಅವಾಗ ನಮ್ಮ ಗುತ್ತಿಗೆದಾರ ಮಿತ್ರರು ಒಬ್ರು ಹೇಳಿದ್ರು, ಶಿಲೆ ಸೈಜ್ ಕಲ್ಲು ಸಿಗ್ತದಲ್ಲ, ಜಲ್ಲಿ ಸಿಗುತ್ತಲ್ಲ, ಅಲ್ಲಿ ಹತ್ತಿರದಲ್ಲೇ ಸಿಗೋದ್ರಿಂದ ತೆಗಿತಿದ್ದಾರೆ. ಅದಕ್ಕೆ ಅನುಮತಿ ಜಿಲ್ಲಾಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಮಾಡೋರಿಗೆ, ಗುತ್ತಿಗೆದಾರರಿಗೆ, ಟೆಂಡರ್ ಅವರಿಗೆ ಒಂದು ಅನುಮತಿ ಕೊಡ್ತಾರೆ. ಅಲ್ಲಿ ಶಿಲಾಕಲ್ಲಿದೆ, ಬಳಸ್ಕೋಬಹುದು ಅಂತ. ಅದಕ್ಕೆ ಬಹಳ ಕಿಂಚಿತ್ ಹಣ ಇರುತ್ತೆ. ನಾವು 1 ಲಕ್ಷ ರೂಪಾಯಿನೇನೋ ಕಟ್ಟಿದ್ರೆ 1 ಎಕರೆನೇನೋ ಕೊಡ್ತಾರೆ. ಸರ್ಕಾರಕ್ಕೆ ರಾಯಲ್ಟಿ 1 ಲಕ್ಷ ಏನೋ ಕಟ್ತಾರುತ್ತೆ. ಹಾಗಾಗಿ ಆ ರಸ್ತೆ 4 ಲೇನ್ ಹೋಗಿ 8 ಲೇನ್ ರಸ್ತೆ ಆಗೋಷ್ಟು ಲೆವೆಲಿಗೆ ಹೋಯ್ತು. ಅದು ಎಲ್ಲಿ ತನಕ ಕಲ್ಲಿತ್ತು ಅಲ್ಲಿ ತನಕ ತೆಗೆದು ಗುಡ್ಡದ ಕಾಲು ಸಂಪೂರ್ಣ ಮಣ್ಣು ಬಂದ ತಕ್ಷಣ ಬಿಟ್ಟರು ಅದನ್ನ. ನಂತರದಲ್ಲಿ ಆ ಪ್ರದೇಶ ನೋಡ್ತಾನೆ ಇದ್ದೆ, ಹೆಚ್ಚೆಚ್ಚು ವಾಹನಗಳು, ಬಹಳ ಹೆಚ್ಚು ಟನ್ ಒಯ್ಯುವಂಥ ವಾಹನಗಳು ಅಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಮಳೆಗಾಲದಲ್ಲಿ ಬೇರೆ ಕಡೆ ಗಾಡಿ ನಿಲ್ಲಿಸಿದ್ರೆ ಕೆಸರಾಗುತ್ತೆ, ಟೈರ್ ಹೂತೋಗುತ್ತೆ. ಅದರಲ್ಲಿ ಚಿಲೆಕಲ್ ಬೆಡ್ಡೆ ಇರ್ತೈತಲ್ಲ, ಹಂಗಾಗಿ ಹೆಚ್ಚು ಲಾರಿಗಳು ನಿಲ್ಲಿಸಿ ಪ್ರಾರಂಭ ಆಯಿತು. ಅವರಿಗೆ ಗುಡ್ಡದ ಅಬ್ಬಿ ನೀರು ಅಲ್ಲೇ ಬೀಳ್ತಿತ್ತು, ಕುಡಿಯೋ ನೀರು, ಸ್ನಾನಕ್ಕೆ. ಆ ಒಂದು ಪರಿಸರ ಕೂಡ ಹೇಗಿತ್ತಂದ್ರೆ, ಎಡಗಡೆ ಪರ್ವತ ಶ್ರೇಣಿ, ಸಹ್ಯಾದ್ರಿ ಪರ್ವತ ಶ್ರೇಣಿ, ಕಾಲು ಮಧ್ಯ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ಕನ್ಯಾಕುಮಾರಿ, ಮುಂಬೈ. ಅದರ ಆ ಕಡೆ ಗಂಗಾವಳಿ ನದಿ, ಕಣ್ಣಳತೆ ದೂರದಲ್ಲಿ ಅರಬ್ಬಿ ಸಮುದ್ರ. ಅದ್ರ ಮಧ್ಯದಲ್ಲಿ ಅಲ್ಲೊಂದು ಸಣ್ಣ ಕ್ಯಾಂಟೀನ್ ಬಂತು.
ಲಾರಿ ಮಾಲೀಕರು, ಚಾಲಕರು ಅಲ್ಲೇ ಅಡಿಗೆ ಮಾಡ್ಕೊತಾ ಇದ್ರು. ಅವರಿಗೆ ಬೇಕಾದ ವಸ್ತುಗಳು ಸಿಗುವಂತ ಅಂಗಡಿ, ಹೋಟೆಲ್ ಮಾಡಿದ್ರು ಒಬ್ರು. ಈ ರೀತಿಯಲ್ಲಿ ಜನಜಂಗುಳಿ ಪ್ರಾರಂಭ ಆಯ್ತು. ಆ ನಂತರದಲ್ಲಿ ಮೊನ್ನೆ ನೋಡಿದಾಗ ಗುಡ್ಡ ಕುಸಿತು. ಪ್ರತ್ಯಕ್ಷದರ್ಶಿ ಒಬ್ರು ಹೇಳ್ದಂಗೆ ಕುಮಟಾದಿಂದ ನಾನು ಅಂಕೋಲದಿಂದ ನಾನು ಕುಮಟಕ್ಕೆ ಹೋಗ್ತಿದ್ದೆ. ಒಂದು ವಾಹನದಲ್ಲಿ ಡ್ರಾಪ್ ತಗೊಂಡೆ. ಆ ವಾಹನದಲ್ಲಿ ಹೋಗ್ಬೇಕಾದ್ರೆ, ಈ ಸ್ಥಳದ ಹತ್ರ ಬರ್ಬೇಕಾದ್ರೆ ವಾಹನದ ಚಾಲಕರು ಗುಡ್ಡ ಜರಿತಾ ಇದೆ ಅಂದ್ರಂತೆ. ಪಕ್ಕದಲ್ಲಿ ಕೂತ ಈ ಸಹ ಪ್ರಯಾಣಿಕರು ನೋಡಿದ್ರು. ತಕ್ಷಣ ಬ್ರೇಕ್ ಒತ್ತಿದ್ರು. ಆ ಮಣ್ಣು ವೇಗವಾಗಿ ಬಂದು ಇವರ ವಾಹನಕ್ಕೆ ತಾಗಿ ವಾಹನ ವಾಪಸ್ ಅಂಕೋಲ ಮಾರ್ಗಕ್ಕೆ ನಿಂತ್ಕೊಂತು. ಗ್ಲಾಸ್ ಹೊಡೆದೋಯ್ತು, ಡೀಸೆಲ್ ಟ್ಯಾಂಕ್ ಹೊಡೆದೋಯ್ತು. ಇವರು ಗಾಡಿನಲ್ಲೇ ಇದ್ದಾರೆ. ಅಷ್ಟರೊಳಗಡೆ ಒಂದು ಬಿಳೆ ಕಾರು ವೇಗವಾಗಿ ಹೋಯ್ತು. ಅದು ಆ ಗುಡ್ಡದ ಏನು ಮಣ್ಣು ಜಾರತ್ತು, ಅದರೊಳಗೆ ಸಿಕ್ಕೋಬಿತ್ತು ಅಥವಾ ಅದ್ರ ಪಾಸಾಗಿ ಹೋಯ್ತು ಗೊತ್ತಿಲ್ಲ ಅಂತ ಹೇಳಿದ್ರು. ಒಬ್ಬ ಟ್ಯಾಂಕರ್ ಚಾಲಕ ನಡ್ಕೊಂಡು ಬರ್ತಿದ್ದ, ಅವನು ಇಲ್ಲ. ಟ್ಯಾಂಕರ್ಗಳು ನಿಂತಿತ್ತು, ಇಲ್ಲ ಏನಾಯ್ತು ಗೊತ್ತಾಗ್ಲಿಲ್ಲ. ಆಮೇಲೆ ಆ ಮಣ್ಣು ಗಂಗಾವಳಿ ನದಿಗೆ ಸರದ ವೇಗಕ್ಕೆ ಆ ಗಂಗಾವಳಿಯ ಹೊಳೆಯ ನದಿಯ ನೀರು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಗಚಿತು. ತಮ್ಮ ವಾಹನಗಳೊಳಗೆಲ್ಲ ನೀರು ತುಂಬಿಕೊಂತು ಅಂತ ನೋಡಿ. ಈ ನಂತರದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ತೆರವು ಮಾಡಿದ್ದಾರೆ. ಅದು ಮರ್ಸಿಡಿಸ್ ಬೆಂಚ್ ಕಾರು ಮಹಾರಾಷ್ಟ್ರದ್ದು. ಅದು ಅದರಲ್ಲಿ ಇದ್ದವರು ಯಾರು ಬದುಕಕ್ಕೆ ಸಾಧ್ಯ ಆಗಲಿಲ್ಲ. ಎಷ್ಟೋ ಜನ ಜೀವತ್ಯಾಗ ಮಾಡಿದ್ರೆ, ಎಷ್ಟು ಜನ ಅಂತ ಇನ್ನೂ ಸರಿಯಾಗಿ ನಿಖರವಾಗಿ ಗೊತ್ತಿಲ್ಲ. ಅನೇಕ ವಾಹನಗಳು ಇನ್ನೂ ಸಿಕ್ಕಲಿಲ್ಲ. ನೋಡಿ, ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡೋರು ಉದ್ದೇಶ ಒಳ್ಳೆದೇ ಇರುತ್ತೆ, ಲಾಭ ಮಾಡೋದು ಸರಿ, ಅವರಿಗೆ ಅಧಿಕಾರಿಗಳು, ಜಿಲ್ಲಾಡಳಿತ ಸಹಕಾರ ಕೊಡೋದು ಸರಿ. ಆದರೆ ಸೂಕ್ಷ್ಮ ಪ್ರದೇಶದಲ್ಲಿ ಏನು ಪಶ್ಚಿಮ ಘಟ್ಟದ ಸರಣಿ ಇದೆ ಅಂತ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮುಂತಾದ ದೇಶದ ದೊಡ್ಡ ಕಾಮಗಾರಿ ಮಾಡಬೇಕಾದ್ರೆ ಅಲ್ಲಿನ ಜಿಲ್ಲಾಧಿಕಾರಿಗಳು ದೇಶಾಭಿಮಾನ ಇಟ್ಕೊಂಡು ಕಾಳಜಿ ವಹಿಸಬೇಕು. ಇಲ್ಲಿ ಈ ಗುತ್ತಿಗೆದಾರರಿಗೆ ಏನು ಕಲ್ಲು ತೆಗಿಲಿಕ್ಕೆ ಕೊಟ್ಟಂತ ಅವಕಾಶದಿಂದ ಅಲ್ಲೇನು ಶಿಲೆಕಲ್ಲಿತ್ತು ಅದು ಇಡೀ ಆ ಪಶ್ಚಿಮ ಘಟ್ಟದ ಆ ಗುಡ್ಡ ಶ್ರೇಣಿಗೆ ಒಂದು ಫೌಂಡೇಶನ್, ಅಡಿಪಾಯದ ರೀತಿಯಲ್ಲಿ ರಕ್ಷಣೆ ಮಾಡಿತ್ತು ನೈಸರ್ಗಿಕವಾಗಿ. ಯಾವಾಗ ಅದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಆ ಕಲ್ಲಿನ ಗುಡ್ಡವನ್ನು ಸಂಪೂರ್ಣ ತೆಗೆದ್ರು, ಅವಾಗ ಆ ಫೌಂಡೇಶನ್ ಇಲ್ಲ ಆಯ್ತು. ಅಷ್ಟು ಎತ್ತರದ ಪರ್ವತ ಶ್ರೇಣಿ ಯಾವುದೇ ಕಾಲಕ್ಕೂ ಬಹಳ ವರ್ಷ ನಿಲ್ಲುವಂತ ಗಟ್ಟಿಮುಟ್ಟುತನ ಕಳ್ಕೊಂತು. ವಿಪರೀತವಾದಂಥ ಮಳೆಗಾಲಗಳಿಗೆ ಅದು ಹಾಗೆ ಜಾರಿ ಕೆಳಗೆ ಬಂತು. ಈ ನೈಸರ್ಗಿಕ ಅಡಿಪಾಯವನ್ನ ನಮ್ಮ ಲಾಭಕ್ಕಾಗಿ ತೆಗೆದವರು ಯಾರು? ನಾವೇ. ಇದನ್ನ ನಮ್ಮ ಪತ್ರಕರ್ತರ ಮಿತ್ರರು, ಪರಿಸರವಾದಿಗಳು ಹೆಚ್ಚು ಬರಿಬೇಕು. ಅಲ್ಲಾಗಿರುವಂಥ ದುರಂತಕ್ಕೆ ಕಾರಣ ನಾವು ಏನೇನೋ ಹೇಳೋದಲ್ಲ, ಏನು ಆ ಪರ್ವತ ಶ್ರೇಣಿಗೆ ಅಡಿಪಾಯ ತಡೆಗೋಡೆ ಆಗಿ ನೈಸರ್ಗಿಕವಾಗಿದ್ದಂಥ ಶಿಲಾಕಲ್ಲಿನ ಏನು ವಲಯ ಇತ್ತು, ಆ ವಲಯವನ್ನು ಸಂಪೂರ್ಣ ಬಿಡಿಸಿ ರಾಷ್ಟ್ರೀಯ ಹೆದ್ದಾರಿಗೆ ಜಲ್ಲಿ ಮಾಡಿಕೊಂಡಂಥ, ಲಾಭದಾಯಕ ಆಸೆಗೋಸ್ಕರ ಪ್ರಕೃತಿಯ ವಿನಾಶ ಮಾಡಿದಂಥ ಗುತ್ತಿಗೆದಾರ, ಇಂಜಿನಿಯರ್ಗಳು, ಅವರಿಗೆ ಅನುಮತಿ ಕೊಟ್ಟ ಅಧಿಕಾರಿಗಳು ಕಾರಣಕರ್ತರು. ಇದನ್ನು ನೋಡಿ ನೀವೆಲ್ಲ ಇನ್ನಾದರೂ ನಿಮ್ಮ ಭಾಗದಲ್ಲಿ ಇಂತಹ ಕಾಮಗಾರಿ ನಡೆಯಲ್ಲಿ ತಾವು ಪ್ರತಿಭಟಿಸಬೇಕು, ವಿರೋಧಿಸಬೇಕು. ಇಲ್ಲದಿದ್ರೆ ನಿಮ್ಮೂರು ಗುಡ್ಡಗಳು ಕೂಡ ಇದೇ ರೀತಿ ಕೆಳಗೆ ಇಳಿದು ಬರೋದು ಆಶ್ಚರ್ಯ ಏನಿಲ್ಲ.